ಇಸಾಕನ ದೇವರಿಗೆ ಆರಾಧನೆ. ಮರ್ಮಯ ತೋಪಿನಲ್ಲಿ ಇಳಿದು ಬಂದ ಅಬ್ರಹಾಮನ ದೇವರಿಗೆ ಆರಾಧನೆ. ಮೋರಿಯ ಬೆಟ್ಟದಲ್ಲಿ ಇಳಿದು ಬಂದ ಇಸಾಕನ ದೇವರಿಗೆ ಆರಾಧನೆ. ಆರಾಧನೆ ಆರಾಧನೆ ಎಲ್ಲ ದೇವರಿಗೆ ಆರಾಧನೆ. ಆರಾಧನೆ ಆರಾಧನೆ ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ. ಆರಾಧನೆ ಆರಾಧನೆ ಎಲ್ಲ ದೇವರಿಗೆ ಆರಾಧನೆ. ಯಾಕೋಬಿನ ಕಡಲ್ ಇಳಿದು ಬಂದ ಯಾಕೋಬನ ದೇವರಿಗೆ ಆರಾಧನೆ. ಕಾರಾಗೃಹದಲ್ಲಿ ದೊಡ್ಡ ಅದ್ಭುತ ಮಾಡಿದ ಯೋಸೇಫನ ದೇವರಿಗೆ ಆರಾಧನೆ. ಯಾಕೋಬಿನ ಕಡಲಲ್ಲಿ ಇಳಿದು ಬಂದ ಯಾಕೋಬನ ದೇವರಿಗೆ ಆರಾಧನೆ. ಕಾರಾಗೃಹದಲ್ಲಿ ದೊಡ್ಡ ಅದ್ಭುತ ಮಾಡಿದ ಯೋಸೇಫನ ದೇವರಿಗೆ ಆರಾಧನೆ. ಆರಾಧನೆ 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 ಎತ್ತದ ದೇವರಿಗೆ ಆರಾಧನೆ. ಆರಾಧನೆ ಆರಾಧನೆ ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ. ಆರಾಧನೆ 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 ಎತ್ತದ ದೇವರಿಗೆ ಆರಾಧನೆ. ಆರಾಧನೆ ಆರಾಧನೆ ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ. ಮರುಭೂಮಿಯಲ್ಲಿ ಒತ್ತೆ ತೋಡಿದ ಇಸ್ರಾಯೇಲ ದೇವರಿಗೆ ಆರಾಧನೆ. ಕಾರ್ಮೆಲಿನ ಬೆಟ್ಟದಲ್ಲಿ ಅಗ್ನಿ ಇಳಿಸಿದ ಎಲಿಯನ ದೇವರಿಗೆ ಆರಾಧನೆ. ಮರುಭೂಮಿಯಲ್ಲಿ ಒತ್ತೆ ತೋಡಿದ ಇಸ್ರಾಯೇಲ ದೇವರಿಗೆ ಆರಾಧನೆ. ಕಾರ್ಮೆಲಿನ ಬೆಟ್ಟದಲ್ಲಿ ಅಗ್ನಿ ಇಳಿಸಿದ ಎಲಿಯನ ದೇವರಿಗೆ ಆರಾಧನೆ. ಆರಾಧನೆ ಆರಾಧನೆ ಎತ್ತದ ದೇವರಿಗೆ ಆರಾಧನೆ. ಆರಾಧನೆ 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 ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ. ಆರಾಧನೆ ಆರಾಧನೆ ಎತ್ತದ ದೇವರಿಗೆ ಆರಾಧನೆ. ಆರಾಧನೆ ಆರಾಧನೆ ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ. ಆರಾಧನೆ ಆರಾಧನೆ ಎತ್ತದ ದೇವರಿಗೆ ಆರಾಧನೆ. ಆರಾಧನೆ ಆರಾಧನೆ ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ. ಕೃಪೆಯಿಂದ ನೆಲೆ ನಿಂತೆವು ದೈವ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ನೆಲೆ ನಿಂತೆವು ದೈವ ಕೃಪೆಯಿಂದ ನೆಲೆ ನಿಂತೆವು. ಕೃಪೆ 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 ಕೃಪೆಯಿಂದ ನೆಲೆ ನಿಂತೆವು ದೈವ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯಿಂದ ನೆಲೆ ನಿಂತೆವು ದೇವ ಕೃಪೆಯಿಂದ ನೆಲೆ ನಿಂತೆವು. ಹೆಸರಣಿಯಾರರು ನಿನ್ನ ಕೃಪೆಯೇ ಹಿರಿಯರವಾಗಿಸಿದು ನಿನ್ನ ಕೃಪೆ. ಹೆಸರಳಿ ಕರೆದದು ನಿನ್ನ ಕೃಪೆ ಹಿರಿಯರವಾಗಿಸಿದು ನಿನ್ನ ಕೃಪೆ. ಕೃಪೆಯೇ 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 ಕೃಪೆ ಕೃಪೆಯಿಂದ ನೆಲೆ ನಿಂತೆವು ದೈವ ಕೃಪೆಯಿಂದ ನೆಲೆ ನಿಂತೆವು. ಎಲ್ಲರೂ ಸೇರಿ ಕೃಪೆಯಿಂದ ನೆಲೆ ನಿಂತೆವು ದೈವ ಕೃಪೆಯಿಂದ ನೆಲೆ ನಿಂತೆವು. ಕಟ್ಟುಗಳ ಬೆಳೆಸಿದು ನಿನ್ನ ಕೃಪೆ ಗಾಯಗಳ ಕಟ್ಟಿ ನಿನ್ನ ಕೃಪೆ. ಕಟ್ಟುಗಳ ಬೆಳೆಸಿದು ನಿನ್ನ ಕೃಪೆ ಗಾಯಗಳ ಕಟ್ಟಿ ನಿನ್ನ ಕೃಪೆ. ಕೃಪೆ 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 ಕೃಪೆಯಿಂದ ನೆಲೆ ನಿಂತೆವು ದೈವ
ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೈವ ಕೃಪೆಯಿಂದ ನೆಲೆ ನಿಂತೆವು. ಅದ್ಭುತವ ಮಾಡಿ ನಿನ್ನ ಕೃಪೆ, ವರಗಳ ನೀಡಿ ನಿನ್ನ ಕೃಪೆ, ಅದ್ಭುತವ ಮಾಡಿ ನಿನ್ನ ಕೃಪೆ, ವರಗಳ ನೀಡಿ ನಿನ್ನ ಕೃಪೆ, ಕೃಪೆ 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 ಕೃಪೆಯಿಂದ ನೆಲೆ ನಿಂತೆವು, ದೈವ ಕೃಪೆಯಿಂದ ನೆಲೆ ನಿಂತೆವು. ಎಲ್ಲರೂ ಸೇರಿ ಕೃಪೆಯಿಂದ ನೆಲೆ ನಿಂತೆವು, ದೈವ ಕೃಪೆಯಿಂದ ನೆಲೆ ನಿಂತೆವು. ಕೃಪೆ 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 ಕೃಪೆಯಿಂದ ನೆಲೆ ನಿಂತೆವು, ದೈವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೈವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೈವ ಕೃಪೆಯಿಂದ ನೆಲೆ ನಿಂತೆವು. ಅದ್ಭುತವ ಅದ್ಭುತವ ಮಾಡಿದು ನಿನ್ನ ಕೃಪೆ, ವರಗಳ ನೀಡಿ ನಿನ್ನ ಕೃಪೆ, ಅದ್ಭುತವ ಮಾಡಿದು ನಿನ್ನ ಕೃಪೆ, ನೀಡಿದು ನಿನ್ನ ಕೃಪೆ, ಕೃಪೆ 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 ಕೃಪೆಯಿಂದ ನೆಲೆ ನಿಂತೆವು, ದೈವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೈವ ಕೃಪೆಯಿಂದ ನೆಲೆ ನಿಂತೆವು. ಎಲ್ಲರೂ ಸೇರಿ ಹೌದು. ರಾಬ ರಾಬ ರಿ ಬಾರಾದಲ ರಿ ಬಾರಾರ ರಿ ಬಾರಾದರ ಬರಿ ಸರಿದರ ಶರದರಿ ಶರಬರ ರಿ ಬಾರ 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 ಎಲ್ಲರೂ ಸೇರಿ ರಿ ಬಾರ ರಿ ಬಾರ ರಿ ಬಾರ ರಿ ಬಾರ ರಿ ಬಾರ ರಿ ಬಾರ ದಲ ರಿ ಬಾರ ರಿ ಬಾರ ದಲ ರಿ ಬಾದಲ ವೈಡ ರಿ ಬಾದಲ ವೈಡ ಬಾಲ ರಿ ಬಾಲ ವೈಡ ಬಾಲ ರಿ ಬಾದಲ ವೈಡ ಬಾಲ ರಿ ಬಾದಲ ಬಿಡುಗಡೆ ರಕ್ತ ರಕ್ತ ವೈಡ ದಾಲ ರಿ ದಾಲ ರಿ ಬಾಲ ರಿ ಬಾದ ವೈಡ ಬಾಲ ರಿ ಬಾದಲ ಬಾಲ ರಿ ಬಾದಲ ವೈಡ ರಿ ಬಾದಲ ರಿ ಬಾದಚ್ಚ ಅದಚ್ಚ ರಿ ಬಾದಲ ಗದಾಲ ರಾತ ರಾ ಬಾದಲ ರಿ ಬಾದಲ ರಂಬದಲ ಶಂಬದಲ ಬಿಡುಗಡೆ ರಕ್ತ ವಿಶ್ವರಕ್ತ ವೈಡ ರಿ ಬಾದಲ ರಕ್ತ ರಿ ಬಾದಲ ರಾ ಬಾದಿ ರಬ ರಬ ತೋರ ಬಾಲ ಕತಾಲ ರಾತ ರಾತ ಶಂದಲನೆ ಕದಲಂದಾರ ದಾರುದಾರ ದಾರಂದಾರ ದಾರಂಬದಲೆ ಶಂದಲ ಬಲ ಎಲ್ಲರೂ ಅನ್ಯ ಭಾಷೆಗಳಲ್ಲಿ ದೇವರ ಆರಾಧನೆ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಅಪ್ಪ ಯೇಸುವೇ. ನಿಮಗೆ ಸ್ತೋತ್ರಪ್ಪ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಪೂರ್ಣ ಮನಸ್ಸಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ಅಪ್ಪ ನಿಮ್ಮನ್ನು ಆರಾಧಿಸುತ್ತೇವಪ್ಪ. ಸ್ತುತಿಗೆ ಯೋಗ್ಯ ನೀನು, ಮಹಿಮೆಗೆ ಯೋಗ್ಯ ನೀನು, ಘನತೆಗೆ ಯೋಗ್ಯ ನೀನಪ್ಪ. ಅಪ್ಪ ರಾಜಾದಿ ರಾಜನೇ, ಕರ್ತಾದಿ ಕರ್ತನೆ ಅಪ್ಪ. ನಿಮ್ಮನ್ನು ಸ್ತುತಿಸೋದ್ರಲ್ಲಿ, ನಿಮ್ಮನ್ನು ಆಡೋದ್ರಲ್ಲಿ, ನಿಮ್ಮನ್ನು ಹೊಗಳುವುದರಲ್ಲಿ ಅಪ್ಪ ನಮಗೆ ಬೇರೆ ಅಪ್ಪ ನಿನ್ನಲ್ಲಿರುವಂಥ ಸಂತೋಷ ಬೇರೆ ನಮಗೆ ಎಲ್ಲೂ ಇಲ್ಲ ಸ್ವಾಮಿ ಕರ್ತನೆ. ಯೇಸುವೇ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್
Thank you, Father. Udadana mana rabashata rabala rabala utarata rabala shata rabala rekata rabala utarata rabala shiti ribato rabala rabala usakata rekata rakata rakata pa ಕರ್ತನೆ ಅಪ್ಪ ನಿಮಗೆ ಸ್ತುತಿ ನಿಮಗೆ ಸ್ತುತಿ ನಿಮಗೆ ಸ್ತುತಿ ನಿಮಗೆ ಘನತೆ ಅಪ್ಪ ನಿಮಗೆ ಯೋಗ್ಯ ನೀನು ಅಪ್ಪಾಜಿ ನಮ್ಮನೆ ನಾನು ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೀವಪ್ಪ ನಮ್ಮನೆ ನಾನು ತಗ್ಗಿಸಿಕೊಳ್ತಾ ಇದ್ದೀವಪ್ಪ ನಮ್ಮನೆ ನಿನ್ನ ಕಾರ್ಯಗಳೆಲ್ಲ ತಗ್ಗಿಸ್ಕೊಳ್ತಾ ಇದ್ದೀವಿ ಸ್ತುತಿಗೆ ಯೋಗ್ಯ ನೀನು ಮಹಿಮೆಗೆ ಯೋಗ್ಯ ನೀನು ಘನತೆಗೆ ಯೋಗ್ಯ ನೀನು ಆರಾಧನೆಗೆ ಯೋಗ್ಯ ನೀನಪ್ಪ ಯೇಸುವೇ ನಿಮಗೆ ಸ್ತೋತ್ರಪ್ಪ ಸ್ತೋತ್ರ ಕರ್ತನೆ ಪರಿಶುದ್ಧನೆ 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 ಓ ಹಾಲೆಲೂಯಾ 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 ಯೇಸಪ್ಪ ನಿಮಗೆ ಸ್ತೋತ್ರ ಅಚ್ಚ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ Thank you, Lord. Thank you, Jesus. Thank you, Father. Thank you, Lord. Thank you, Father. Thank you, Jesus. Thank you, Jesus. Thank you, Jesus. ಯೇಸುವೇ ನಿಮಗೆ ಸ್ತೋತ್ರ ಅಪ್ಪ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ 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 ಸ್ತುತಿಗೆ ಯೋಗ್ಯ ನೀನು ಮಹಿಮೆಗೆ ಯೋಗ್ಯ ನೀನು ಘನತೆಗೆ ಯೋಗ್ಯ ನೀನಪ್ಪ ಆರಾಧನೆಗೆ ಯೋಗ್ಯ ನೀನು ಆತನನ್ನು ಸ್ತುತಿಸೋಣ ಆತನನ್ನು ಮಹಿಮೆ ಪಡಿಸೋಣ ಆತನ ಆರಾಧಿಸೋಣ ಹಾಲೆಲೂಯಾ 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 ಸ್ತೋತ್ರಪ್ಪ ಸ್ತೋತ್ರ ಯೇಸುವೇ ಸ್ತೋತ್ರ ಕರ್ತನೆ ಪರಿಶುದ್ಧನೇ ಥ್ಯಾಂಕ್ ಯು ಜೀಸಸ್ ಅಪ್ಪ ನನ್ನ ಚಿಕ್ಕ ಹೃದಯವನ್ನು ಕರ್ತನೆ ಅಪ್ಪ ಕರ್ತನೆ ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೇವಪ್ಪ ನನ್ನ ಚಿಕ್ಕ ಹೃದಯದೇ ಅಪ್ಪ ನಿನ್ನನ್ನೇ ಜ್ಞಾನಿಸುತ್ತೇವಪ್ಪ ನಿನಗೆ ಒಪ್ಪಿಸಿಕೊಡ್ತೀವಪ್ಪ ಅತ್ಯುನ್ನತನಾದ ದೇವರೇ ಅಪ್ಪ ನಿಮ್ಮನ್ನು ಆರಾಧಿಸುತ್ತೇವಪ್ಪ ಈ ಚಿಕ್ಕ ಹೃದಯದಿಂದ ಈ ಚಿಕ್ಕ ಮನಸ್ಸಿನಿಂದ ಕರ್ತನೆ ಈ ಚಿಕ್ಕ ಅಪ್ಪ ಸ್ಮಾಲ್ ಹಾರ್ಟಿಂದ ಕರ್ತನೆ ಅಪ್ಪ ಹೃದಯ ಪೂರ್ವಕವಾಗಿ ರಾಜ ನಿಮ್ಮ ಅತ್ಯುನ್ನತನಾದ ದೇವರನ್ನ ರಾಜಾದಿರಾಜನನ್ನ ಆ ಕರ್ತನನ್ನ ನಾವು ಆರಾಧಿಸುತ್ತೇವೆ ಯೇಸುವೇ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಅಪ್ಪ ಸ್ತೋತ್ರ ಅಚ್ಚ ಸ್ತೋತ್ರ ಕರ್ತನೆ ಪರಿಶುದ್ಧನೆ ಪರಿಶುದ್ಧನೆ ನಂಚಿ ಕರುದಯಾದಿ ಅತ್ಯುನ್ನತನಾದ ನನ್ನ ದೇವರನ್ನ ಆರಾಧಿಸುವೆ ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಲಿ ತಂದು ಸರಿ ಮಾಡಲು ಕೋರುವೆ ನಂಚಿ ಕರುದಯಾದಿ ಅತ್ಯುನ್ನತನಾದ ದೇವರನ್ನ ಆರಾಧಿಸುವೆ ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಲಿ ತಂದು ಸರಿ ಮಾಡಲು ಕೋರುವೆ ಓ ಸನ್ನ ಯೆಹೂದ್ಯರ ರಾಜನಿಗೆ ಓ ಸನ್ನ ಬರಲಿರುವ ನನ್ನ ರಾಜನಿಗೆ ಸಪ ಓ ಸನ್ನ ಯೆಹೂದ್ಯರ ರಾಜನಿಗೆ ಓ ಸನ್ನ ಬರಲಿರುವ ನನ್ನ ರಾಜನಿಗೆ ಮಣ್ಣಿನಿಂದ ತೆಗೆಯಲ್ಪಟ್ಟೆನು ಮರಳಿ ಮಣ್ಣಿಗೆ ನಾ ಸೇರುವೆ ಸಪ ಮಣ್ಣಿನಿಂದ ತೆಗೆಯಲ್ಪಟ್ಟೆನು ಸಪ ಮರಳಿ ಮಣ್ಣಿಗೆ ನಾ ಸೇರಲು ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ ಮಹಿಮೆ ತ್ಯಜಿಸಿದೆ ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿನ್ ಮಹಿಮೆ ತ್ಯಜಿಸಿದೆ ಸನ್ನ ಓ ಸನ್ನ ಯೆಹೂದ್ಯರ ರಾಜ ಹೀಗೆ ಸಪ ಓ ಸನ್ನ ಬರಲಿರುವ ನನ್ನ ರಾಜನಿಗೆ ಯೇಸುವೇ ಓ ಸನ್ನ ಯೆಹೂದ್ಯರ ರಾಜನಿಗೆ ಓ ಸನ್ನ ಬರಲಿರುವ ನನ್ನ ರಾಜನಿಗೆ ನಾ ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿ
ನನ್ ಕಾಲುಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ಮರೆಯಲು ಕೃಪೆ ನೀಡಿದೆ. ನನ್ ಕಾಲುಗಳ ಸ್ಥಿರಪಡಿಸಿ ನಿನ್ನೊಂದಿಗೆ ನಡೆಯಲು ಕೃಪೆ ನೀಡಿದೆ. ಓ ಸಣ್ಣ ಸಣ್ಣ ಯಹೂದ್ಯರ ರಾಜನಿಗೆ ಅರಸರೇ, ಓ ಸಣ್ಣ ಸಣ್ಣ ಬರಲಿರುವ ನನ್ನ ರಾಜನಿಗೆ, ಓ ಸಣ್ಣ ಸಣ್ಣ ಯಹೂದ್ಯರ ರಾಜನಿಗೆ, ಓ ಸಣ್ಣ ಸಣ್ಣ ಬರಲಿರುವ ನನ್ನ ರಾಜನಿಗೆ. ಈ ಲೋಕಯ ನನಗಿರುವ ಬಯಕೆ ಎಲ್ಲ, ಈ ಲೋಕಯ ನನಗಿರುವ ಬಯಕೆ ಎಲ್ಲ, ನನ್ ಕೊನೆ ಉಸಿರು ಇರವರೆಗೂ ನಿನ್ನ ನಾಮವ ಸಾರುವುದೊಂದೇ. ನನ್ ಕೊನೆ ಉಸಿರು ಇರುವವರೆಗೂ ನಿನ್ನ ನಾಮವ ಸಾರುವುದೊಂದೇ. ಸಣ್ಣ ಓ ಸಣ್ಣ ಸಣ್ಣ ಯಹೂದ್ಯರ ರಾಜನಿಗೆ, ಓ ಸಣ್ಣ ಸಣ್ಣ ಬರಲಿರುವ ನನ್ನ ರಾಜನಿಗೆ. ಸಣ್ಣ ಓ ಸಣ್ಣ ಸಣ್ಣ ಯಹೂದ್ಯರ ರಾಜನಿಗೆ, ಓ ಸಣ್ಣ ಸಣ್ಣ ಬರಲಿರುವ ನನ್ನ ರಾಜನಿಗೆ, ಓ ಸಣ್ಣ ಸಣ್ಣ ಯಹೂದ್ಯರ ರಾಜನಿಗೆ. ಸಪ ಓ ಸಣ್ಣ ಸಣ್ಣ ಬರಲಿರುವ ನನ್ನ ರಾಜನಿಗೆ, ಓ ಸಣ್ಣ ಸಣ್ಣ ಯಹೂದ್ಯರ ರಾಜನಿಗೆ. ಓ ಸಣ್ಣ ಸಣ್ಣ ಬರಲಿರುವ ನನ್ನ ರಾಜನಿಗೆ. ಹೌದಪ್ಪ ಯೇಸುವೆ, ನಿಮಗೆ ಸ್ತೋತ್ರಪ್ಪ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಅಚ್ಚ, ನಿಮಗೆ ಸ್ತೋತ್ರ ಕರ್ತನೆ. ಪರಿಶುದ್ಧನೆ ಪರಿಶುದ್ಧನೆ ಅಪ್ಪ, ನಿಮ್ಮನ್ನು ಆಡೋದಕ್ಕೆ, ನಿಮ್ಮನ್ನು ಸ್ತುತಿಸೋದಕ್ಕೆ ಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಅಪ್ಪ. ಯೇಸುವೆ ನಿಮಗೆ ಸ್ತೋತ್ರ ಅಪ್ಪ. ನಮ್ಮ ಚಿಕ್ಕ ಹೃದಯದಲ್ಲಿ ಅಪ್ಪ ನಿಮ್ಮನ್ನು ಆಡೋದಕ್ಕೆ, ನಿಮ್ಮನ್ನು ಸ್ತುತಿಸೋದಕ್ಕೆ ಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ. ನನ್ನ ಪ್ರಾಣ ಪ್ರಿಯ ಯೇಸು ರಾಜ ನೀನಲ್ಲಪ್ಪ, ಹೌದಪ್ಪ ಯೇಸುವೆ, ನೀನೇ ಅಪ್ಪ ನಮ್ಮ ಪ್ರಾಣ ಪ್ರಿಯ ಅಪ್ಪಾಜಿ. ಅಪ್ಪ ನಿನ್ನನ್ನೇ ನಾವು ಪ್ರೀತಿಸುತ್ತೇವಪ್ಪ, ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಸ್ತುತಿಸುತ್ತೇವಪ್ಪ. ಆ ಕಲ್ವಾರಿ ಶಿಲುಬೆಯನ್ನು ನೆನಪು ಮಾಡಿಕೊಳ್ಳೋಣ. ನಮಗೋಸ್ಕರ ರಕ್ತ ಸುರಿಸಿ ಪ್ರಾಣ ಕೊಟ್ಟ ಆ ಯೇಸು ಕ್ರಿಸ್ತನನ್ನ ಕಣ್ಣು ಮುಂದೆ ತೆಗೆದುಕೊಳ್ಳೋಣ. ಆತನನ್ನ ನಾವು ಮುಖವನ್ನು ನೋಡೋಣ. ಆತನ ಮುಖ ನೋಡಿದ್ರೆ ಯಾರು ಲೆಚ್ಚೆಗಳಾಗುದಿಲ್ಲ. ಅವ್ರ ಮುಖಗಳು ಪ್ರಕಾಶ ಹೊಂದುತ್ತದಂತ ದೇವಾಕ್ಯದ ಪ್ರಕಾರ. ಯೇಸುವೆ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಪ್ರಾಣ ಪ್ರಿಯ ಯೇಸು ರಾಜ ಜೀವ ತಂದ ಸ್ನೇಹವೇ ನಷ್ಟವಾಗಿ ಹೋದ ನನ್ನ ಇಷ್ಟವಾಗಿ ಜೀವ ತಂದ
ಇಷ್ಟವಾಗಿ ಹೋದಲ ಇಷ್ಟವಾಗಿ ನಿಲ್ಲಿಸಿದೆ ನನ್ನ ಪ್ರೀತಿ ನಿನಗೆ ಮಾತ್ರ ಬೇರೆ ಯಾರು ಸೇವೆಯೂ ಇಲ್ಲ ನನ್ನದೆಲ್ಲ ನಿನಗೆ ಮಾತ್ರ ನನ್ನಲ್ಲಿ ನಾ ತರುವೆನು ನನ್ನ ಪ್ರೀತಿ ನಿನಗೆ ಮಾತ್ರ ಬೇರೆ ಯಾರು ಸೆಳೆಯುವುದಿಲ್ಲ ನಿನಗೆ ಮಾತ್ರ ನನ್ನನ್ನೇ ನಾ ತರುವೆನು ನನ್ನನ್ನೇ ನಾ ತರುವೆನು ಸಪ ನನ್ನನ್ನೇ ನಾ ತರುವೆನು ನನ್ನ ಧನವು ಮಾನವೆಲ್ಲ ನಿನ್ನ ಮಹಿಮೆಗಾಗಿ ಮಾತ್ರ ಲೋಕ ಪ್ರೀತಿ ಬಯಸುತ್ತಿಲ್ಲ ಜೀವಿಸುವೆ ನಿನಗೆ ಮಾತ್ರ ನನ್ನ ಧನವು ಮಾನವೆಲ್ಲ ನಿನ್ನ ಮಹಿಮೆಗಾಗಿ ಮಾತ್ರ ಲೋಕ ಪ್ರೀತಿ ಬಯಸುತ್ತಿಲ್ಲ ಜೀವಿಸುವುದೇ ನಿನಗೆ ಮಾತ್ರ ನನ್ನ ಪ್ರೀತಿ ನಿನಗೆ ಮಾತ್ರ ಬೇರೆ ಯಾರು ಸೆಳೆಯುವುದಿಲ್ಲ ನನ್ನದೆಲ್ಲ ನಿನಗೆ ಮಾತ್ರ ನನ್ನನ್ನೇ ನಾ ತರುವೆನೋದಪ್ಪ ನಿನ್ನ ಪ್ರೀತಿ ನಿನಗೆ ಮಾತ್ರ ಬೇರೆ ಯಾರು ಸೆಳೆಯುವುದಿಲ್ಲ ನನ್ನದೆಲ್ಲ ನಿನಗೆ ಮಾತ್ರ ಸಪ ನನ್ನನ್ನೇ ನಾ ತರುವೆನು ನನ್ನನ್ನೇ ನಾ ನನ್ನನ್ನೇ ನಾ ತರುವೆನು ನನ್ನನ್ನೇ ನಾ ತರುವೆನು ತಳ್ಳಲ್ಪಟ್ಟ ನನ್ನ ನೀನು ಮಗನಾಗಿ ನಿಲ್ಲಿಸಿದೆ ನನ್ನ ಪಾಪವೆಲ್ಲ ನೀಗಿ ಶುದ್ಧಲಾಗಿ ಸೌಖ್ಯ ತಂದೆ ತಳ್ಳಲ್ಪಟ್ಟ ನನ್ನ ನೀನು ಮಗಳಾಗಿ ನಿಲ್ಲಿಸಿದೆ ನನ್ನ ಪಾಪವೆಲ್ಲ ನೀಗಿ ಶುದ್ಧಳಾಗಿ ಸೌಖ್ಯ ತಂದೆ ನನ್ನ ಪ್ರೀತಿ ನಿನಗೆ ಮಾತ್ರ ಬೇರೆ ಯಾರು ಸೆಳೆಯುವುದಿಲ್ಲ ನನ್ನದೆಲ್ಲ ನಿನಗೆ ಮಾತ್ರ ನನ್ನನ್ನೇ ನಾ ತರುವೆನು ನನ್ನನ್ನೇ ನಾ ತರುವೆನು ನನ್ನ ಪ್ರೀತಿ
ನನ್ನನ್ನೇ ನಾ ತರುವೆನು, ನನ್ನನ್ನೇ ನಾ ತರುವೆನು. ತಳ್ಳಲ್ಪಟ್ಟ ನನ್ನ ನೀನು ಮಗನಾಗಿ ನಿಲ್ಲಿಸಿದೆ. ನನ್ನ ಪಾಪ ಎಲ್ಲ ನೀಗಿ ಶುದ್ಧನಾಗಿ ನಿಲ್ಲಿಸಿದೆ. ಎಲ್ಲರೂ ಸೇರಿ ತಳ್ಳಲ್ಪಟ್ಟ ನನ್ನ ನೀನು ಮಗಳಾಗಿ ನಿಲ್ಲಿಸಿದೆ. ಹೌದಪ್ಪ, ನನ್ನ ಪಾಪ ಎಲ್ಲ ನೀಗಿ ಶುದ್ಧನಾಗಿ ನಿಲ್ಲಿಸಿದೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಸೆಳೆಯುವುದಿಲ್ಲ. ನನ್ನದೆಲ್ಲ ನಿನಗೆ ಮಾತ್ರ, ನನ್ನನ್ನೇ ನಾ ತರುವೆನು, ನನ್ನನ್ನೇ ನಾ ತರುವೆನು, ನನ್ನನ್ನೇ ನಾ ತರುವೆನು, ನನ್ನನ್ನೇ ನಾ ತರುವೆನು. ಪ್ರಾಣ ಪ್ರಿಯ ಈಶ್ವರಾಜ, ಜೀವ ತಂದ ಸ್ನೇಹವೇ ನಷ್ಟವಾಗಿ ಹೋದ ನನ್ನ ಇಷ್ಟವಾಗಿ ನಿಲ್ಲಿಸಿದೆ. ಪ್ರಾಣ ಪ್ರಿಯ ಯೇಸುರಾಜ, ಜೀವ ತಂದ ಸ್ನೇಹವೇ ನಷ್ಟವಾಗಿ ಹೋದ ನನ್ನ ಇಷ್ಟವಾಗಿ ನಿಲ್ಲಿಸಿದೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಹೌದಪ್ಪ, ಬೇರೆ ಯಾರು ಸೆಳೆಯುವುದಿಲ್ಲ. ನನ್ನದೆಲ್ಲ ನಿನಗೆ ಮಾತ್ರ, ನನ್ನನ್ನೇ ನಾ ತರುವೆನು, ನನ್ನನ್ನೇ ನಾ ತರುವೆನು, ನನ್ನನ್ನೇ ನಾ ತರುವೆನು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಟ್ಟ ಬಿದ್ದು ಹೇಳುವೆ ನೀನು ಪರಿಶುದ್ಧ ಎಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಟ್ಟ ಬಿದ್ದು ಹೇಳುವೆ ನೀನೆ ಪರಿಶುದ್ಧ ಎಂದು. ಪರಿಶುದ್ಧನು ನೀನೇ, ಪರಿಶುದ್ಧನು, ಪರಿಶುದ್ಧನು ನೀನೇ, ಪರಿಶುದ್ಧನು. ಹೌದಪ್ಪ, ಪರಿಶುದ್ಧನು, ಪರಿಶುದ್ಧನು ನೀನೇ, ಪರಿಶುದ್ಧನು, ಪರಿಶುದ್ಧನು ನೀನೇ, ಪರಿಶುದ್ಧನು. ಯಜ್ಞದ ಕುರಿ ಮರಿ ಆದವನೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. ಯಜ್ಞದ ಕುರಿ ಮರಿಯಾದವನೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ.
ಎಂದು ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ನೀನೇ ಪರಿಶುದ್ಧನೆಂದು ಪರಿಶುದ್ಧನು ನೀನೇ ಪರಿಶುದ್ಧನು ಹೌದಪ್ಪ ಪರಿಶುದ್ಧನು ನೀನೇ ಪರಿಶುದ್ಧನು ಎಲ್ಲರೂ ಸೇರಿ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಯುಗ ಯುಗಗಳಲ್ಲಿಯೂ ಜೀವಿಸುವ ಇತ್ತಂತ ಇರುವಾತ ಬರುವಾತನೇ ಯುಗ ಯುಗಗಳಲ್ಲಿಯೂ ಜೀವಿಸುವ ಇತ್ತಂತ ಇರುವಾತನೇ ನನ್ನ ಐಶ್ವರ್ಯದಲ್ಲಿ ಬಡವನಾಗಿರಲು ಪ್ರಾಣವ ಕೊಟ್ಟವನೇ ನನ್ನ ಐಶ್ವರ್ಯದಲ್ಲಿರಲು ನನಗಾಗಿ ಬಡವನಾಗಿ ಪ್ರಾಣವ ಕೊಟ್ಟವನೆಲ್ಲರೂ ಸರಿ ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಹಠ ಬಿದ್ದು ನೀನೇ ಪರಿಶುದ್ಧನೆಂದು ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ನೀನೇ ಪರಿಶುದ್ಧನೆಂದು ಪರಿಶುದ್ಧನು ನೀನೇ ಪರಿಶುದ್ಧನು ಎಲ್ಲರೂ ಸೇರಿ ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು ಅಡ್ಡ ಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು ಪರಿಶುದ್ಧನು ನೀನೇ ಪರಿಶುದ್ಧನು ಡಬಲ ಶಾಂದಲೆ ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಸಪಾ ಪರಿಶುದ್ಧನು ನೀನೇ ಪರಿಶುದ್ಧನು ಹೌದಪ್ಪ ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಹೌದಪ್ಪ ಹೌದು ಯೇಸುವೆ ಕರ್ತನೆಯಪ್ಪ ಕರ್ತನೆಯಪ್ಪ ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಕರ್ತನೆ ನಿಮಗೆ ನಾವು ಸ್ತೋತ್ರ ಹೇಳುತ್ತೇವಪ್ಪ ಯೇಸುವಪ್ಪ ನಮ್ಮ ಸ್ಥಾನ ನಮ್ಮ ಪದವಿ ಅಪ್ಪ ನಮ್ಮ ಎಲ್ಲವನ್ನು ಕರ್ತನೆ ನಿನ್ನ ಪಾದದಲ್ಲಿ ಅಡ್ಡ ಇಡ್ತಾ ಇದೀವಪ್ಪ ನಿನ್ನ ಪಾದದಲ್ಲಿ ಅಡ್ಡ ಬಿದ್ದು ಕರ್ತನೆ ನಿನ್ನ ಪಾದವನ್ನು ಹಿಡಿದುಕೊಂಡು ರಾಜ ನಿನ್ನ ಸಮ್ಮುಖವನ್ನು ದೃಷ್ಟಿಸುತ್ತಾ ನಿನ್ನನ್ನೇ ನೋಡುತ್ತಾ ರಾಜ ಅಪ್ಪಾಜಿ ನಮಗೋಸ್ಕರ ಅಪ್ಪ ನಮಗೋಸ್ಕರ ತಂದೆ ಬಳಿಯಲ್ಲಿ ಮಧ್ಯಸ್ಥಿಕೆ ಮಾಡುವ ಪರಿಶುದ್ಧನು ನೀನಪ್ಪ ಪರಿಶುದ್ಧನು 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 ಪರಿಶುದ್ಧನಪ್ಪ ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದಗಳು ಇರ್ತಾ ಇದೆಯಪ್ಪ ಅಪ್ಪ ಉಳಿಕೊಳ್ಳೋದಕ್ಕೆ ಪ್ರಶಂಸೆ ಪಡೋದಕ್ಕೆ ನಮ್ಮಲ್ಲಿ ಏನೂ ಇಲ್ಲಪ್ಪ ನಾವು ಉಳಿದಿರೋದು ನಿನ್ನ ಕೃಪೆ ಅಪ್ಪ ನಿನ್ನ ಕೃಪೆ ಅಪ್ಪ ನಿನ್ನ ಕೃಪೆ ಅಪ್ಪ ನನ್ನ ಕಿರೀಟವನ್ನು ಬಿಚ್ಚಿಡ್ತಾ ಇದ್ದೀರಪ್ಪ ನನ್ನ ಪದವಿ ನಮ್ಮ ಸ್ಥಾನ ಕೊಟ್ಟಿರೋಂಥ ಪ್ರತಿಯೊಂದು ನಿನ್ನ ಪಾದದಲ್ಲಿ ಬಿಚ್ಚಿಡ್ತಾ ಇದ್ದೀನಿ ಯೇಸುವೇ Hallelujah. Thank you, Jesus. Thank you, Jesus. Thank you, Jesus. Thank you, Lord. ಪರಿಶುದ್ಧನು ನೀನೇ ಪರಿಶುದ್ಧನು ಎಲ್ಲರೂ ಸೇರಿ ಪರಿಶುದ್ಧನು ನೀನೇ ಪರಿಶುದ್ಧನು ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿ ಇಟ್ಟು
ಪರಿಶುದ್ಧನು ಯೇಸು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು. ಹೌದಪ್ಪ, ನೀನು ಪರಿಶುದ್ಧನು 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 ಪರಿಶುದ್ಧನಪ್ಪ, ನೀನು ಪರಿಶುದ್ಧನ ರಾಜ, ನೀನು ಪರಿಶುದ್ಧನಪ್ಪ. ಕೆರೂಬಿಗಳು ಸೆರಾಫಿಗಳು ನೀನು ಪರಿಶುದ್ಧನು ಪರಿಶುದ್ಧನೆಂದು ಕೂಗಿ ನಿನ್ನನ್ನು ಆರಾಧನೆ ಮಾಡುವಾಗ ಈಗ ರಾಜ ನಿಮ್ಮ ಮುಖವನ್ನೇ ನೋಡಿ ಅಪ್ಪ ನಾವು ನಿಮ್ಮನ್ನು ಆರಾಧನೆ ಮಾಡ್ತೇವೆ, ನಿಮ್ಮನ್ನು ಸ್ತುತಿಸುತ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮ್ಮನ್ನು ಹೊಗಳುತ್ತೇವೆ ರಾಜ. ಅಪ್ಪ ಆರಾಧನೆಯಲ್ಲಿ ನೀ ನಮ್ಮ ಸಂಗಡ ಇದ್ದು ನಮ್ಮ ಜೊತೆ ಇದ್ದು ನಮ್ಮ ಒಟ್ಟಿಗೆ ಇದ್ದು ನಮ್ಮ ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಅಪ್ಪ, ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಬಲವಾದ ರೀತಿಯಲ್ಲಿ ಆಪನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ. ನೀ ನಮ್ಮ ಸಂಗಡ ಇದ್ದು ನಮ್ಮ ಜೊತೆ ಇದ್ದು ನಮ್ಮ ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಅಪ್ಪ. ಇದುವರೆಗೂ ನಮ್ಮನ್ನು ಕಾದು ನಡೆಸಿದ ಅಭಿನಯಿಸರು ಇನ್ನು ಮುಂದೆ ಕೂಡ ನಮ್ಮನ್ನು ಕಾಯುವ ಕರ್ತ ನೀನಾಗಿದೆ ಸ್ವಾಮಿ. ಅಪ್ಪ ನೀನಾಗಿ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಮುಂದಿನ ಭಾಗಗಳು ನೀನು ತಾನೇ ನಡೆಸು ಪರಿಶುದ್ಧಾಪನೆ, ಮುಂದಿನ ಭಾಗಗಳು ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಎಲ್ಲ ಅಂದ ಚಂದವಾಗಿದ್ದು ನಿನ್ನ ಆತ್ಮದಲ್ಲಿ ತುಂಬಿ ಕರ್ತನೆ, ಇನ್ನು ಬಲವಾಗಿ ಕರ್ತನೆ ಒಂದು ದೊಡ್ಡ ಬಿಡುಗಡೆಯೊಟ್ಟಿಗೆ ನೀನು ತಾನೇ ನಡೆಸುವಂತೆ ನಾವು ಪರಿಶುದ್ಧಾಪನೆ. ನೀನಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವನ್ನು ಆಶ್ರಯಿತೀನಿ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೇನ್. ಹಾಲೆಲೂಯಾ. ಎಲ್ಲರೂ ಕುಳಿತುಕೊಳ್ಳಿ ಆಗಿರೋ ಸ್ಥಳದಲ್ಲಿ. ನಾವು ಆತನ ಮುಖವನ್ನು ನೋಡಿ ನಾವು ದೇವನ ಆರಾಧಿಸೋದಕ್ಕೆ, ದೇವನ ಸ್ತುತಿಸೋದಕ್ಕೆ, ದೇವ್ರ ನಮ್ಮನ್ನು ಮಹಿಮೆ ಪಡಿಸೋದಕ್ಕೆ, ದೇವರು ಕೊಟ್ಟಂಥ ಸದಾವಕಾಶಕ್ಕಾಗಿ ನಾವು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸೋಣ. ದೇವ್ರನ್ನ ಸಂತೋಷ ಮಾಡಿದ್ರೆ ಎಲ್ಲರಿಗೂ ಸಂತೋಷ ಇದೆಯಾ? ಜೋರಾಗಿ ಹೇಳ್ಬೇಕು ಹಲ್ಲೆಲೂಯಾ. ಓಕೆ, ಎಲ್ಲರಿಗೂ ಪ್ರೈಸ್ ಲಾರ್ಡ್, ಗಾಡ್ ಬ್ಲೆಸ್ ಯು. ಮುಂದಿನ ಅನೌನ್ಸ್ಮೆಂಟ್ ಇದೆ ನಮ್ಮ ಮಧ್ಯದಲ್ಲಿ. ಶಿಲ್ಪಾ ಸಿಸ್ಟರ್ ಅನೌನ್ಸ್ಮೆಂಟ್ ಆಗಿ ಹೋಗ್ತಾರೆ. ಆಮೇಲೆ ಕೀರ್ತನೆ ಭಾಗವನ್ನು, ಕಾಣಿಕೆ ಭಾಗವನ್ನು ತೆಗೆದುಕೊಂಡು ಕೊನೆಯದಾಗಿ ವಾಕ್ಯ ಸಂದೇಶಕ್ಕಾಗಿ ಹೋಗೋಣ. ನೂರ 26ನೇ ಕೀರ್ತನೆ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಎಲ್ಲರೂ ಓದಿರೋ ಹಾಗೆ ಎಲ್ಲರಿಗೂ ಗೊತ್ತು, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕುಯ್ಯುವರು, ದಿಕ್ಕುಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿಬಿಡುಗಳನ್ನು ಹೊತ್ತುಕೊಂಡು ಬರುವನು. ಹಲ್ಲೆಲೂಯಾ. ಅಂದರೆ ಒಬ್ಬ ಇಲ್ಲಿ ಬಿತ್ತುವವರ ವಿಷಯ ಏನಂದರೆ, ಒಬ್ಬ ವ್ಯವಸಾಯಗಾರನು ತೋಟದಲ್ಲಿ ಬೀಜವನ್ನು ಬಿತ್ತುವಾಗ ಅನೇಕ ವರ್ಷಗಳಿಂದ ಅವನು ಬೀಜ ಬಿತ್ತಿ 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 ಫಲ ಕಾಣದೆ ಇರೋ ಸಮಯದಲ್ಲಿ ಅವನು ಏನು ಮಾಡ್ತಾನೆ, ಅವನು ಬಿತ್ತುವಾಗಲೂ ಕೂಡ ಅಳ್ತಾನೆ ಬಿತ್ತುತ್ತಾನೆ. ಅಯ್ಯೋ ಏನಪ್ಪ ಇಷ್ಟು ವರ್ಷಗಳಾಯಿತು, ನನ್ನ ತೋಟದಲ್ಲಿ ಫಲನೇ ಕಾಣ್ತಾ ಇಲ್ಲ, ಮರುಭೂಮಿಯಾಗಿದೆ, ಯಾವುದೇ ಅದ್ಭುತ ನಾನು ಕಾಣ್ತಾ ಇಲ್ಲ, ಅಭಿವೃದ್ಧಿ ಕಾಣ್ತಾ ಇಲ್ಲ, ಸಿಬಿಡು ಕಾಣ್ತಾ ಇಲ್ಲ ಅಂತೇಳಿ ಅವನೊಂದು ವೇದನೆಯಿಂದ ದುಃಖದಿಂದ ಅಳುತ್ತಾ ಬಿತ್ತುತ್ತಾನೆ. ಆದರೆ ಅಳುತ್ತಾ ಬಿತ್ತುವ ಅಂತ ಪ್ರತಿಯೊಬ್ಬನ ಜೀವಿತದಲ್ಲಿ ಅವನು ಹಾಡುತ್ತಾ ಕುಯ್ಯುವಂಥ ಒಂದು ದಿನ ಬರುತ್ತೆ. ಹೇಗೆ ಅವನು ಬೀಜ ಸ್ಟಾರ್ಟಿಂಗ್ ಆರಂಭದಲ್ಲಿ ಬೀಜವನ್ನು ಹಾಕಿ, ನೀರನ್ನು ಹಾಕಿ, ಗೊಬ್ಬರನ ಹಾಕಿ, ಆ ಬೀಜವನ್ನು ಊತಿ ಒಂದು ದಿನ ಫಲ ನನಗೆ ಸಿಗುತ್ತೆ, ಫಲ ನಾನು ಕುಯ್ತೀನಿ ಅಂತೇಳಿ ನಂಬಿಕೆಯಿಂದ ಅವನು ಅದನ್ನು ಬೀಜವನ್ನು ಬಿತ್ತುತ್ತಾನೆ. ಆದರೆ ಯಾವಾಗ ಅವನು ಅಳುತ್ತಾ ಬಿತ್ತಿದನೋ ಅವನ ಹೊಲದಲ್ಲಿ, ಅವನ ತೋಟದಲ್ಲಿ ಸಿವುಡುಗಳ ರೀತಿಯಲ್ಲಿ ರಾಶಿಯಾಗಿ ಫಲ ಬರೋದು ನೋಡಿ ಅವನೇನು ಮಾಡ್ತಾನೆ, ಸಂತೋಷವಾಗಿ ಅದನ್ನು ಕೊಯ್ತಾನೆ ಅಲ್ವಾ. ಒಬ್ಬ ತೋಟಗಾರನು ಬೀಜವನ್ನು ಬಿತ್ತುವಾಗ ಅವನಿಗೆ ನಂಬಿಕೆಯಿಂದನೇ ಬೀಜ ಬಿತ್ತೋದು. ಖಂಡಿತ ನನ್ನ ಜೀವಿತದಲ್ಲಿ ನಾನು ಬೀಜವನ್ನು ಬಿತ್ತುತ್ತಾ ಇದ್ದೀನಿ, ನಾನು ಫಲನ ಕುಯ್ತೀನಿ ಅಂತೇಳಿ. ಅದೇ ರೀತಿಯಾಗಿ ನೀವು ಪ್ರತಿಯೊಬ್ಬರು ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ನಾವು ಪ್ರತಿಯೊಬ್ಬರು ಏನೆಲ್ಲ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಬೇಕು. ನನ್ನ ಜೀವಿತದಲ್ಲಿ ಇವತ್ತು ನೀವು ಅಳ್ತಾ ಕಣ್ಣೀರು ಇಡ್ತಾ ಇರ್ಬೋದು, ದುಃಖದಿಂದ ಇರ್ಬೋದು, ಕಷ್ಟದಲ್ಲಿರ್ಬೋದು, ವೇದನೆಯಲ್ಲಿರ್ಬೋದು, ಅನೇಕ ಕಣ್ಣೀರು ಸುರಿಸ್ತಾ ಇರ್ಬೋದು. ಅಯ್ಯೋ ನನ್ನ ಪರಿಸ್ಥಿತಿ ಯಾರಿಗಪ್ಪ ಹೇಳೋದು, ನನ್ನ ಇಕ್ಕಟ್ಟು ಯಾರಿಗೆ ಹೇಳೋದು, ಈ ರೀತಿಯಾಗಿ ಅಳುತ್ತಾ ದೇವರ ಬಳಿಯಲ್ಲಿ ಅಳ್ತಾ ಇದ್ದೀರಾ. ನೀವು ದೇವರ ಬಳಿಯಲ್ಲಿ ಅಳುತ್ತಾ ಬೀಜವನ್ನು ಬಿತ್ತುತ್ತಾ ಇದ್ದೀರಾ. ಅಂದರೆ ಪ್ರಾರ್ಥನೆ ಎಂಬ ಬೀಜವನ್ನು ನೀವು ದೇವರ ಸಮ್ಮುಖದಲ್ಲಿ, ದೇವರ ಪಾದದಲ್ಲಿ ಬಿತ್ತುತ್ತಾ ಇದ್ದೀರಾ. ಆದರೆ ಒಂದು ಬಿತ್ತಿದ ಯಾವತ್ತೂ ಕೂಡ ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ ನೀವು ಮಾಡಿದ ಪ್ರಾರ್ಥನೆ, ನೀವು ಮಾಡಿದ ಆರಾಧನೆ, ಕಣ್ಣೀರು ಸುರಿಸಿದ್ದು, ನೀವು ದುಃಖ ಪಟ್ಟಿದ್ದು, ವೇದನೆ ಪಟ್ಟಿದ್ದು ಒಂದು ಕಾಲಕ್ಕೂ ಅದು ವ್ಯರ್ಥವಾಗೋದಿಲ್ಲ. ಹಲ್ಲೆಲೂಯಾ. ವ್ಯರ್ಥವಾಗುತ್ತದು? ಏನು ಮಾನಸ ಹೇಳು? ಪ್ರಾರ್ಥನೆ ಮಾಡ್ತೀಯ, ದೇವರೇ ನಾನು ಎಕ್ಸಾಮ್ ಬರೀಬೇಕು, ಕೆಲಸ ಸಿಗಬೇಕು, ನನ್ನ ಕುಟುಂಬ ಎಲ್ಲ ರಕ್ಷಣೆ ಹೊಂದಬೇಕು, ಅನೇಕ ಜನರು ಸುವಾರ್ತೆ ಸಾರಬೇಕಂತ ಇವತ್ತು ನೀನು ಅಳುತ್ತಾ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ. ಆದರೆ ಒಂದು ದಿನ ನೀನು ಸಂತೋಷವಾಗಿ ಅದನ್ನು ಕುಯ್ತೀಯ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ಎಲ್ಲರಿಗೂ ಅಷ್ಟೇ ಸಂತೋಷವಾಗಿ ಆಡುತ್ತಾ ಅವನು ಕುಯ್ಯುತ್ತಾನೆ. ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಒಬ್ಬ ರೈತನು, ಒಬ್ಬ ತೋಟಗಾರನು ತೋಟದಲ್ಲಿ ತನ್ನ ಬೀಜವನ್ನು ಬಿತ್ತುವಾಗ ಅವನು ದುಃಖದಲ್ಲಿ ಬೀಜ ಬಿತ್ತಬಹುದು. ಆದರೆ ಅವನು ರಾಶಿಯಾಗಿ ಅವನ ತೋಟದಲ್ಲಿ ಬೆಳೆ ಬೆಳೆದು ಬಂದಾಗ, ಅನೇಕ ಫಲ ಬಂದಾಗ ಅವನೇನು ಮಾಡ್ತಾನೆ?
ಹರ್ಷಿಸುತ್ತ ಸಿವುಡುಗಳನ್ನು ಹೊತ್ತುಕೊಂಡು ಬರ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಯಾವ ರೀತಿ ಅವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ಕೊಂಡು ಬರ್ತಾನೆ. ಇವಾಗ ಒಂದು ಫಾರ್ ಎಕ್ಸಾಂಪಲು, ನನಗೆ ಗೊತ್ತಿರೋ ಪ್ರಕಾರ ಅಕ್ಕಿಯನ್ನು ತೋಟದಲ್ಲಿ ಬಿತ್ತುತ್ತಾರೆ. ಅಕ್ಕಿ ಬಿತ್ತುವಾಗ ಅದು ಯಾವ ರೀತಿ ಬೆಳೆದು ಬಂದಿರುತ್ತೆ, ಅದ್ರ ಒಳಗಡೆ ಬೀಜ, ಅದು ಅಕ್ಕಿ ಇರುತ್ತೆ. ಅದನ್ನು ಕುಯ್ಯುವಾಗ ಅವನೇನು ಮಾಡ್ತಾನೆ, ಎಲ್ಲ ಕುಯ್ದು, ಇವಾಗ ಗೋಧಿ ಆಗಿರ್ಬೋದು, ಗೋಧಿಯನ್ನು ಕುಯ್ಯುವವನು ಅವನು ಕುಯ್ದುಬಿಟ್ಟು ಆಮೇಲೆ ತಂದು ಅವನು ಸಪ್ರೇಟಾಗಿ ಹಾಕಿ ಅದನ್ನು ಏನು ಮಾಡಬೇಕು, ಹೊಡಿಬೇಕು. ಹೊಡೆದಾಗ ಏನಾಗುತ್ತೆ, ಗೋಧಿ ಬರುತ್ತೆ ಹೊರಗಡೆ. ಹಲ್ಲೆಲೂಯಾ. ಗೊತ್ತಿದೆ ಅದೆಲ್ಲ ನಿಮಗೆ? ಹಾಂ, ಓಕೆ. ನಾನು ಒಂದು ಇದರಿಂದ ಎಲ್ಲೋ ನೋಡಿ ಕೇಳಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆದರೆ ಅವನೇನು ಮಾಡ್ತಾನೆ, ಆ ಗೋಧಿಯನ್ನು ಕುಯ್ಯುವಾಗ ಸಂತೋಷವಾಗಿ ಅವನು ಯಾವ ರೀತಿ ರಾಶಿಯಾಗಿ ತೋಟ ತುಂಬ ಬೆಲೆ ಬೆಳೆದಿದೆ ಅಂತೇಳಿ ಅವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಇವತ್ತು ನೀವು ಕಣ್ಣೀರಿಂದ ಬಿತ್ತಿದ ಪ್ರಾರ್ಥನೆ, ದುಃಖದಿಂದ ಬಿತ್ತಿದಂಥ ಪ್ರಾರ್ಥನೆ, ಅನೇಕ ಆರಾಧನೆ, ನೀವು ದೇವರ ಪಾದದಲ್ಲಿ ಕಣ್ಣೀರು ಸುರಿಸಿ ಅನೇಕ ವೇದನೆ ಪಟ್ಟು ಯಾರು ನಿಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ದೇ ಇದ್ರು ಕೂಡ ನೀವೇನು ಮಾಡ್ತೀರಿ, ಒಂದು ದಿನ ಯಾವ ರೀತಿ ಹರ್ಷಿಸುತ್ತಾ ಸಿವುಡುಗಳನ್ನು ನೀವು ಹೊತ್ತುಕೊಂಡು ಬರುವಾಗೆ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಹರ್ಷಿಸುತ್ತಾ ಉಲ್ಲಾಸ ಪಡತಕ್ಕಂತೆ ಯಾವ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದೆಯಾ, ಯಾವ ವಿಷಯದಲ್ಲಿ ನೀನು ದೇವರ ಬಳಿಯಲ್ಲಿ ಮೊರೆ ಇಡ್ತಾ ಇದೆಯಾ, ಆ ವಿಷಯದಲ್ಲಿ ಯಾವ ರೀತಿ ಸಂತೋಷವಾಗಿ ನಾವು ದೇವರ ಬಳಿಯಲ್ಲಿ ಅದು ಸಿವುಡುಗಳೊಟ್ಟಿಗೆ ನಾವು ಹೊತ್ತುಕೊಂಡು ಬರ್ತೀವಿ. ಒಬ್ಬ ರೈತನು ಯಾವ ರೀತಿ ನನ್ನ ಫಲ ಸಿಕ್ತು ನನಗೆ ಅಂತೇಳಿ ಅವನು ಸಂತೋಷ ಪಡ್ತಾನೋ, ಅದೇ ರೀತಿ ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಕ್ರಿಸ್ತನ ಮೂಲಕ ನಾವೇನೆಲ್ಲ ಬೇಡಿಕೊಂಡಿದ್ದೀರೋ ಅದೆಲ್ಲವೂ ನಮಗೆ ಸಿಕ್ತಂತೇಳಿ ಒಂದು ದಿನ ನಾವು ಸಂತೋಷ ಪಡ್ತೀರಾ ಪಡಲ್ಲ? ಹಲ್ಲೆಲೂಯಾ. ನೋಡಿ, ರಾತ್ರಿ ಎಂಬುದು ಕತ್ತಲೆ ಇದ್ದರೆ ಮುಂಚಾನೆ ಎಂಬುದು ಹರ್ಷಧ್ವನಿ ನಮಗೆ ಇದೆ. ಸಂಜೆ ಎಂಬುದು ದುಃಖವಿದ್ದರೆ ಮುಂಚಾನೆ ಎಂಬುದು ಹರ್ಷಧ್ವನಿ ಇದೆ ನಮಗೆ. ಹಲ್ಲೆಲೂಯಾ. ಆತನ ನಂಬಿ ಬರುವಂಥ ಪ್ರತಿಯೊಂದು ಮಕ್ಕಳಿಗೆ ಯಾರಿಗೂ ಕೊರತೆ ಇರೋದಿಲ್ಲ. ನೋಡಿ, ಒಂದಿನ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡಂತಿದ್ದೇವೆ. ಹಲ್ಲೆಲೂಯಾ. ನೋಡಿ, ಇವಾಗ ಒಬ್ಬ ಕೈದಿ ಸೆರೆಮನೆಯಲ್ಲಿರ್ತಾನೆ ಅಲ್ವಾ, ಅವನಿಗೆ ಮನೆಯಲ್ಲಿರುವಂಥ ಸ್ವಾತಂತ್ರ್ಯ ಇರಲ್ಲ, ಯಾವುದೇ ರೀತಿ ಇಕ್ಕಟ್ಟು, ಅವನಿಗೆ ಊಟ ತಿನ್ನೋದಕ್ಕೆ ಇರೋದಿಲ್ಲ, ಹಾಸಿಗೆ ಇರೋದಿಲ್ಲ, ಸರಿಯಾದ ರೀತಿಯಲ್ಲಿ ಮನೆಯಲ್ಲಿ ಸಿಗಬೇಕಾದ ಸ್ಪೆಸಿಲಿಟಿ ಅವನಿಗೆ ಅಲ್ಲಿ ಇರೋದಿಲ್ಲ. ಸೆರೆಮನೆಯಲ್ಲಿ ಕೈದಿಗಳಿಗೆ ಪೊಲೀಸವ್ರು ಏನು ಕೊಡ್ತಾರೆ ಅದನ್ನೇ ತಿನ್ನಬೇಕು, ಅಲ್ಲೇ ಮಲಗಬೇಕು, ಈ ರೀತಿಯಾದ ಒಂದು ಪನಿಷ್ಮೆಂಟು ಇರುತ್ತೆ ಅವ್ರಿಗೆ. ಆದರೆ ಸೆರೆಯಲ್ಲಿ ಕೆಲವರು ಸೈತಾನ ಏನು ಮಾಡಿಬಿಟ್ಟಿರ್ತಾನೆ, ಕೆಲವ್ರನ್ನ ಬಿಡುಗಡೆ ಹೊಂದಿಕೊಳ್ಳದಂತೆ, ಅದ್ಭುತ ಹೊಂದಿಕೊಳ್ಳದಂತೆ, ರೋಗ ಸೌಖ್ಯಗಳು ಹೊಂದಿಕೊಳ್ಳದಂತೆ ಕೆಲವ್ರನ್ನ ಸೈತಾನ ಏನು ಮಾಡಿಬಿಟ್ಟಿರ್ತಾನೆ, ಕೆಲವು ಸರಪಣಿಗಳಿಂದ, ಕೆಲವು ಸರ್ಪಶಕ್ತಿಗಳಿಂದ ನಮ್ಮನ್ನು ಕಟ್ಟಾಕ್ಬಿಟ್ಟಿರ್ತಾನೆ. ಕೆಲವು ಸೈತಾನ ನಮ್ಮನ್ನು ಸುತ್ಕೊಂಡ್ಬಿಟ್ಟಿರುತ್ತೆ. ನಮ್ಮ ಜೀವಿತದಲ್ಲಿ ಉದ್ಧಾರ ಕಾಣಬಾರ್ದು, ನಮ್ಮ ಜೀವಿತದಲ್ಲಿ ಬಿಡುಗಡೆ ಕಾಣಬಾರ್ದು, ನಮ್ಮ ಜೀವಿತದಲ್ಲಿ ಅದ್ಭುತ ಕಾಣಬಾರ್ದು ಅಂತೇಳಿ ಸೈತಾನ ಕೆಲವು ಟೈಮು ಸೆರೆ ಅಂದ್ರೇನು, ಸೆರೆಮನೆಯಲ್ಲಿ ಒಬ್ಬ ಕೈದಿ ಯಾವ ರೀತಿ ಇರ್ತಾನೋ ಆ ರೀತಿ ನಮ್ಮ ಜೀವಿತದಲ್ಲಿ ಸೈತಾನ್ ಕೂಡ ನಮ್ಮ ಜೀವಿತದಲ್ಲಿ ಮುಂದಕ್ಕೆ ಹೋಗದಂತೆ, ಅದ್ಭುತ ಕಾಣದಂತೆ, ಬಿಡುಗಡೆ ಕಾಣದಂತೆ ಕೆಲವು ಸರಪಣಿಗಳಿಂದ ಕಟ್ಟಾಕಿರ್ತಾರೆ, ಕೆಲವು ಚೈನ್ಗಳಿಂದ ಕಟ್ಟಾಕಿರ್ತಾರೆ. ಈ ರೀತಿಯಾಗಿ ಸೆರೆಯಲ್ಲಿ ಇದ್ದಂಥ ನಮ್ಮನ್ನ ಯೆಹೋವನು ತಿರುಗಿ ಚೀಯೋನಿಗೆ ಬರಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅಂದರೆ ನೋಡಿ ದೇವರ ಮಕ್ಕಳೇ, ಸೆರೆಯಲ್ಲಿ ಬಿಡುಗಡೆ ಹೊಂದಿದವರು ನನಗೆ ಸಂಪೂರ್ಣ ಸೌಭಾಗ್ಯ ದೊರಕಿತೆಂದು ದೇವರನ್ನು ಪ್ರಾರ್ಥಿಸಿದರು. ಹಲ್ಲೆಲೂಯಾ. ಇಸ್ರಾಯೇಲರು ಕೂಡ ಇದೇ ಒಂದು ಐಗುಪ್ತ ದೇಶದಲ್ಲಿ ಬಂಧನದಲ್ಲಿದ್ದರು. ಇಸ್ರಾಯೇಲರು ಕೂಡ ಅವರಿಗೆ ಯಾವುದೇ ರೀತಿ ಒಳ್ಳೆ ಆಹಾರ ಸಿಗ್ತಾ ಇರಲಿಲ್ಲ, ಒಳ್ಳೆ ಊಟ, ಅವ್ರು ಎಷ್ಟೇ ಕಷ್ಟಪಟ್ಟರು ಅವ್ರು ಕಷ್ಟಪಟ್ಟಿದ್ದ ಪ್ರತಿಫಲಕ್ಕೆ ಅವರು ಸಂಬಳವನ್ನು ಕೊಡ್ತಾ ಇರಲಿಲ್ಲ. ಭಯಂಕರ ಚಿತ್ರಹಿಂಸೆ ಐಗುಪ್ತದಲ್ಲಿರುವಾಗ, ಭಯಂಕರವಾದ ಹೋರಾಟ, ಭಯಂಕರವಾದ ಪ್ರತಿಕೂಲದಲ್ಲಿ ಅವರು ಹಾದು ಹೋಗ್ತಾ ಇದ್ರು. ಅಂತ ಸೆರೆಯಲ್ಲಿದ್ದಂಥ ಇಸ್ರಾಯೇಲ್ ಜನನ ಐಗುಪ್ತದಿಂದ ಬಿಡಿಸಿ ದೇವರ ಆಲೋಚನೆ ದೇಶಕ್ಕೆ ಸೇರಿಸಿದ್ರು. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಇವತ್ತು ನೀವು ಸೆರೆಯಲ್ಲಿದ್ದೀರಾ, ಇವತ್ತು ನೀವು ಸರಪಣಿಗಳಿಂದ ಕಟ್ಟಿ ಹಾಕಿದ್ದೀರಾ, ಅನೇಕ ಸೈತಾನ ಬಂಧನದಿಂದ ನೀವು ಕಟ್ಟಲ್ಪಟ್ಟಿದ್ದೀರಾ, ಅನೇಕ ಸರ್ಪಶಕ್ತಿಗಳು ನಿಮ್ಮನ್ನು ಸುತ್ತಾಕೊಂಡಿದ್ಯಾ, ಅನೇಕ ಸೈತಾನ ಕ್ರಿಯೆಗಳಿಂದ ನೀವು ಕಟ್ಟಿರುವಂಥ ಒಂದು ಬಂಧನದಲ್ಲಿದ್ದೀರಾ. ಇವತ್ತು ದೇವರು ನಿಮ್ಮನ್ನ ಹೊರಗಡೆ ತರೋದಕ್ಕಾಗಿ ಹೋಗ್ತಾ ಇದ್ದಾರೆ. ಯಾವ ರೀತಿ ಚೀಯೋನನ್ನ ದೇವರು ಹೊರಗಡೆ ತಂದಾಗ, ಬರಮಾಡಿದಾಗ ಅವ್ರಿಗೆ ಹೇಗಿತ್ತಂತೆ, ಕನಸು ಕಂಡಂಗಿತ್ತಂತೆ. ನೋಡಿ ದೇವರ ಮಕ್ಕಳೇ, ದೇವರು ನಮ್ಮನ್ನ ಸರಪಣಿಗಳಿಂದ, ಆ ಸೆರೆಯಿಂದ ನಮ್ಮನ್ನು ಬಿಡಿಸಿ, ಆ ಬಂಧನದಿಂದ ನಮ್ಮನ್ನು ಬಿಡಿಸಿ, ಆ ಶಾಪದಿಂದ, ಆ ಮಂತ್ರವಾದ ಶಕ್ತಿಗಳಿಂದ, ಅನೇಕ ಕಟ್ಟುಗಳಿಂದ ನಮ್ಮನ್ನು ಬಿಡಿಸಿ ಹೊರಗಡೆ ತಂದಾಗ ನಮ್ಮ ಜೀವಿತದಲ್ಲಿ ಒಂದೊಂದೇ ಬಿಡುಗಡೆಗಳು ಆರಂಭವಾಗುತ್ತೆ. ಅನೇಕ ಪ್ರಮೋಷನ್ಗಳು ಬರೋದಕ್ಕೆ ಪ್ರಾರಂಭವಾಗುತ್ತೆ. ಅನೇಕ ಬಿಸ್ನೆಸ್ನಲ್ಲಿ, ಅನೇಕ ಕುಟುಂಬದಲ್ಲಿ, ಮನೆಯಲ್ಲಿ ಸಮಾಧಾನ, ಸಂತೋಷ, ಅನೇಕ ವಿಧದಲ್ಲಿ ಮೇಲೆ ದೇವರು ನಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಸೇವೆ ವಿಷಯದಲ್ಲಾಗಿರ್ಬೋದು, ಕುಟುಂಬದ ವಿಷಯದಲ್ಲಾಗಿರ್ಬೋದು, ನಮ್ಮನ್ನು ದೇವರು ಒಂದು ಸಾರಿ ಕರೆದ ಮೇಲೆ ಬಾಲ ಅಲ್ಲ ತಲೆಯಾಗಿ ನಾನು ನಿಮ್ಮನ್ನು ಮಾರ್ಪಡಿಸ್ತೀನಿ ಅಂತ ಹೇಳಿದ ಹಾಗೆ, ಅದೇ ರೀತಿಯಾಗಿ ದೇವರ ಮಕ್ಕಳು ಯಾವಾಗ ಸೆರೆಯಿಂದ ನಾವು ಹೊರಗಡೆ ಬರ್ತೀವಿ,
ಇರ್ತೀರೋ, ಯಾವುದೋ ಒಂದು ಬಂಧನದಿಂದನೋ, ಸೈತಾನ ಬಂಧನದಿಂದ, ಅನೇಕ ಕಟ್ಟುಗಳಿಂದ, ಅನೇಕ ಮಂತ್ರಶಕ್ತಿಗಳ ಒಂದು ಇಕ್ಕಟ್ಟಿನಿಂದ ನಾವು ಹೊರಗಡೆ ಬಂದಾಗ, ಅಪ್ಪ ನನ್ನ ಮನಸ್ಸು ಎಷ್ಟು ಫ್ರೀ ಆಗಿದೆ, ಇವತ್ತು ನನ್ನ ಮೈಂಡ್ ಫ್ರೀ ಆಗಿದೆ, ನನಗಿವತ್ತು ಸಂತೋಷ ಇದೆ, ದೇವರು ನನ್ನ ಈ ಬಂಧನದಿಂದ ಬಿಡಿಸಿದ್ರು, ಈ ಕಟ್ಟುಗಳಿಂದ ನನ್ನನ್ನು ಯೇಸು ಸ್ವಾಮಿ ನನ್ನನ್ನು ಬಿಡುಗಡೆ ಮಾಡಿದ್ರು ಅಂತೇಳಿ ನಾವೇನು ಮಾಡ್ತೀವಿ? ಸಂತೋಷವಾಗಿ ದೇವ್ರನ್ನ ಆರಾಧಿಸ್ತೀವಿ, ದೇವ್ರನ್ನ ಸ್ತುತಿಸ್ತೀವಿ, ದೇವರಿಗೆ ಕೃತಜ್ಞತೆ ಹೇಳ್ತೀವಿ. ಒಂದು ದಿನ ಮಾನಸ ಸಹೋದರಿ ವಿಷಯದಲ್ಲಿ ಅನೇಕ ಸೈತಾನ್ ಕಟ್ಟಲ್ಪಟ್ಟ ಬಂಧನದಲ್ಲಿ ಆಕೆ ಇದ್ಲು. ನಾವೆಲ್ಲ ಪ್ರಾರ್ಥನೆ ಮಾಡಿದ್ವಿ, ಎಷ್ಟೊತ್ತು ಪ್ರಾರ್ಥನೆ ಮಾಡಿದ್ರು ಆಕೆ ಆ ಬಂಧನದಿಂದ ಬಿಡುಗಡೆ ಆಗಿಲ್ಲ. ಫೈನಲಿ ಲಾಸ್ಟ್ ಕೊನೆಯದಾಗಿ ದೇವರು ಅವಳನ್ನ, ಯೇಸು ಸ್ವಾಮಿ ಬಂದು ಅವಳನ್ನು ಮುಟ್ಟಿ ಅವಳನ್ನು ಬಿಡುಗಡೆ ಮಾಡಿದಾಗ ಅವಳಿಗೆ ಗೊತ್ತಿಲ್ಲದೆ ಎದ್ದು ಕೂತ್ಕೊಂಡು ಅವಳು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಲು. ಅವಳಿಗೆ ಸಂತೋಷ ಆಯಿತು, ಯೇಸು ಸ್ವಾಮಿ ನನ್ನ ಈ ಬಂಧನದಿಂದ ಬಿಡಿಸಿದ್ರು, ಈ ಸೈತಾನ ಇಕ್ಕಟ್ಟಿಂದ ನನ್ನ ಬಿಡಿಸಿದ್ರು, ನನಗೊಂದು ಬಿಡುಗಡೆ ಕೊಟ್ಟರು, ನನಗೊಂದು ಜಯ ಕೊಟ್ಟರು ಅಂತೇಳಿ ದೇವ್ರನ್ನ ಏನು ಮಾಡಿದ್ಲು? ಅವಳು ಆರಾಧನೆ ಪ್ರಾರ್ಥನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದೇ ರೀತಿ ದೇವರ ಮಕ್ಕಳೇ, ಸೆರೆಯಲ್ಲಿದ್ದವ್ರನ್ನ ಬಿಡಿಸಿ ದೇವ್ರು ಏನು ಮಾಡ್ತಾ ಇದ್ದಾರೆ? ಅವರು ಹೊರಗಡೆ ತಂದಾಗ ನಮಗೇನಿರುತ್ತೆ? ಕನಸು ಕಂಡಂಗಿರುತ್ತೆ. ದೇವರು ನಮ್ಮನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡಾಗ, ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋದಾಗ ನಮಗೆ ಯಾವ ರೀತಿ ಇದು ನಾನಾ ಇದು ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಿರೋದು, ಇದು ವಸಂತಿನ, ಇದು ನೋಡೋದಕ್ಕೆ ಆಗ್ತಾಯಿಲ್ಲ, ಇದು ಹೇಗೆ ಸಾಧ್ಯ? ಇದು ಕಣ್ಣಿಗೆ ಕಾಣದೇ ಇರೋದು, ಕಣ್ಣಿಗೆ ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಿಸಲಿಲ್ಲ, ಮನಸ್ಸು ಊಹಿಸಿದ ರೀತಿಯಲ್ಲಿ ನೀವು ಬೇಡೋದಕ್ಕಿಂತ ಯೋಚಿಸೋದಕ್ಕಿಂತ ಅತ್ಯಧಿಕವಾದ ರೀತಿಯಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ನೋಡಿ ದೇವರ ಮಕ್ಕಳೇ, ನಮ್ಮ ಹಸ್ಬೆಂಡ್ ಕೂಡ ಒಂದು ಸ್ಥಳದಲ್ಲಿ ಅವರು ಒಂದು ಸೇವೆ ಮಾಡ್ಕೊಂಡಿದ್ರು. ಒಂದು 10 ವರ್ಷಗಳ ಕಾಲ ಅವ್ರ ಕೊಡಲ್ಪಟ್ಟಿರೋ ಸೇವೆಯಲ್ಲಿ ನಂಬಿಗಸ್ತರಾಗಿದ್ದು ಅವರಲ್ಲಿ ಸೇವೆ ಮಾಡ್ತಾ ಇದ್ರು. ಒಂದು ದಿನ ದೇವರು ಅವ್ರನ್ನ ಕರೆದ್ರು, ನೀನು ಈ ಸೆರೆಯಲ್ಲಿ ಇರೋದಲ್ಲ, ನೀನು ಈ ಬಂಧನದಲ್ಲಿ ಇರೋದಲ್ಲ, ಕಂಫರ್ಟ್ ಝೋನಲ್ಲಿ ಇರೋದಲ್ಲ, ಆ ಕಂಫರ್ಟ್ ಝೋನ್ನ ಬಿಟ್ಟು ನೀನು ಹೊರಗಡೆ ಬರಬೇಕು, ಆ ಜಾಗವನ್ನು ಬಿಟ್ಟು ನೀನು ಮುಂದೆ ಒಂದು ಹೆಜ್ಜೆ ಇಡಬೇಕಂತೇಳಿ ದೇವರು ಅವ್ರನ್ನ ಕರೆದಾಗ ಅವತ್ತು ಅವ್ರು ದೇವರ ಶಬ್ದಕ್ಕೆ ಕಿವಿಗೊಟ್ಟು ದೇವರ ಮರಿಯಾಗಿ ಯಾರಿಗೂ ಗೊತ್ತಿಲ್ಲದೆ ಬೆಂಕಿ ಅಭಿಷೇಕ ಇದ್ರೂ ಕೂಡ ನಾವು ದೇವರ ಮಕ್ಕಳು ಎಷ್ಟೋ ಅದ್ಭುತಗಳು ಇವಾಗಲ್ಲ, ಇವತ್ತು ಸಭೆ ಆರಂಭ ಮಾಡಿದಾಗಿಂದಲ್ಲ ನಾವು ದೆವ್ವಗಳು ಬಿಡಿಸ್ತಾ ಇರೋದು, ಇಲ್ಲಿ ರೋಗ ಸೌಖ್ಯಗಳು ನಡೀತಾ ಇರೋದು, ಅದ್ಭುತಗಳು ನಡೀತಾ ಇರೋದು. ನಾವು ಝೂಮಲ್ಲಿ ಇರುವಾಗ, ಸುವಾರ್ತೆ ಸಾರುವಾಗಲೇ, ಝೂಮಲ್ಲಿ ಇರುವಾಗಲೇ ಅನೇಕ ಮೊಬೈಲ್ಗಳ ಮೂಲಕನೇ ಕೆಲವು ಸ್ತ್ರೀಯರಿಗೆ ಸೌಖ್ಯವಾಗಿದೆ, ಕೆಲವು ವ್ಯಕ್ತಿಗಳ ಮೇಲೆ ರೋಗ ಸೌಖ್ಯಗಳು ನಡೀತಿದೆ. ನಾವು ಫೋನಲ್ಲಿ ಪ್ರಾರ್ಥನೆ ಮಾಡುವಾಗಲೇ ಅನೇಕ ಕ್ಯಾನ್ಸರ್ ರೋಗ ಸೌಖ್ಯವಾಗಿದೆ, ಫೋನಲ್ಲಿ ಪ್ರಾರ್ಥನೆ ಮಾಡುವಾಗಲೇ ಕಿವಿ ನೋವುಗಳು ಸೌಖ್ಯವಾಗಿದೆ, ಹೊಟ್ಟೆ ನೋವುಗಳು ಸೌಖ್ಯವಾಗಿದೆ, ಕೈ ಮದ್ದುಗಳಿಂದ ಹೊರಗಡೆ ಬಂದಿದೆ. ದೇವರ ಮಕ್ಕಳೇ, ಅವತ್ತು ನಾವು ಬೆಂಕಿ ಅಭಿಷೇಕ ಇದ್ರೂ ಕೂಡ, ನಮ್ಮನ್ನು ಅಭಿಷೇಕ ಮಾಡಿದ್ರು ಕೂಡ ಯಾರಿಗೂ ಗೊತ್ತಿಲ್ಲದೆ ಕತ್ತಲೆಯಲ್ಲಿ ಮರಿಯಾಗಿ ಆ ಬೆಂಕಿನ ಯಾವ ರೀತಿ ದೇವರು ಬೂದಿಯಲ್ಲಿ ಬಚ್ಚಿಟ್ಟಿದ್ರೋ ಆ ರೀತಿ ನಮ್ಮನ್ನು ಬಚ್ಚಿಟ್ಟು ನಾವು ಸೇವೆ ಮಾಡ್ತಾ ಇದ್ರಿ. ಒಂದು ದಿನ ದೇವರ ಸಮಯ ಬಂತು, ಒಂದು ದಿನ ದೇವರು ಟೈಮ್ ಬಂತು, ಬೂದಿಯಲ್ಲಿ ಬಚ್ಚಿಟ್ಟಿದ್ದಂಥ ನಮ್ಮ ಬೆಂಕಿ ಅಭಿಷೇಕವನ್ನು ದೇವರು ಊದಿದ ತಕ್ಷಣ ಅದು ಹೊರಗಡೆ ಬಂತು. ದೇವರ ಮಕ್ಕಳೇ, ಯಾವ ರೀತಿ ಹೊರಗಡೆ ತಂದಂದ್ರೆ, ನನ್ನ ಹಸ್ಬೆಂಡ್ನ ಅನೇಕರು ತಿಳ್ಕೊಂಡಿದ್ರು, ನಮ್ಮ ಯಜಮಾನ್ರನ್ನ, ಈತನಿಗೆ ಮಾತಾಡೋದಕ್ಕೆ ಬರೋದಿಲ್ಲ, ಈತನಿಗೆ ವಾಕ್ಯ ಗೊತ್ತಿಲ್ಲ, ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ, ಆರಾಧನೆ ಮಾಡೋದು ಗೊತ್ತಿಲ್ಲ ಅಂತ ನೋಡಿದವರೆಲ್ಲ ಅದೇ ಥರನೇ ತಿಳ್ಕೊಂಡಿದ್ದು. ಅವ್ರಿಗೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ ಅಂತಲ್ಲ. ಒಬ್ಬ ಕ್ರೈಸ್ತ ವಿಶ್ವಾಸಿ ಆತನು ಲೋಕದ ಪಾಲಿಗೆ ಸತ್ತು ಆತನು ಯೇಸುವಿನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ ತಕ್ಷಣವೇ ಅವ್ರ ಮೇಲೆ ಪವಿತ್ರಾತ್ಮ ಅಭಿಷೇಕ ಬರುತ್ತೆ. ಪವಿತ್ರಾತ್ಮ ಅಭಿಷೇಕ ಬರೋದು ಮಾತ್ರ ಅಲ್ಲ, ಪ್ರತಿನಿತ್ಯ ಅವ್ರು ಸತ್ಯವಾದ ಓದ್ತಾ ಇದ್ರು, ಪ್ರತಿನಿತ್ಯ ಅವರು ಅನೇಕ ಅಭಿಷಕ್ತರ ಪುಸ್ತಕಗಳನ್ನ ಓದ್ತಾ ಇದ್ರು, ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಪ್ರಾರ್ಥನೆ ಮಾಡ್ತಾ ಆದ್ರೆ ಅವ್ರ ಕೆಲಸ ಏನಾಗಿತ್ತು ಗೊತ್ತಾ? ಅವ್ರು ಹೋಗುವಂತ ಸಭೆಯಲ್ಲಿ, ಅವ್ರು ಹೋಗುವಂತ ಸೇವೆಯಲ್ಲಿ ಒಂದು ಸೌಂಡ್ ಸಿಸ್ಟಮ್ ಆಪರೇಟ್ ಮಾಡುವಂತ ಒಂದು ಸೇವೆ ಆಗಿತ್ತು. ಅವರು ಟ್ಯಾಬ್ ಅನ್ನ ಇಟ್ಕೋಬೇಕಾಗಿತ್ತು. ಟ್ಯಾಬ್ ಕೈಯಲ್ಲಿರುವಾಗ ಹೋಗಿ ಟ್ಯಾಬ್ನ ಬಿಟ್ಬಿಟ್ಟು ನಾವು ಹೋಗಿ ಪ್ರಾರ್ಥನೆ ಮಾಡೋಕ್ಕಾಗತ್ತಾ? ಟ್ಯಾಬ್ನ ಬಿಟ್ಬಿಟ್ಟು ಹೋಗಿ ನಾವು ದೆವ್ವ ಬಿಡಿಸೋಕ್ಕಾಗತ್ತಾ? ಆಗಲ್ಲ. ದೇವರು ಯಾವ ಸೇವೆ ಕೊಟ್ಟಿದ್ದಾರೋ ಆ ಸೇವೆಯಲ್ಲಿ ನಾವು ನಂಬಿಗಸ್ತರಾಗಿರ್ಬೇಕು. ಅವರಿಗೆ ಕೊಡಲ್ಪಟ್ಟಿರೋ ಸೇವೆ ಸೌಂಡ್ ಸಿಸ್ಟಮ್ ಅನ್ನು ಆಪರೇಟ್ ಮಾಡೋದು. ಆವಾಗವರೆಗೂ ಅವರು ನಂಬಿಗಸ್ತರಾಗಿದ್ದು ಅಲ್ಲಿ ಸೇವೆ ಮಾಡ್ತಾ ಇದ್ರು. ಅಲ್ಲಿ ಬಂದು ಪ್ರಾರ್ಥನೆ ಮಾಡಕ್ ಬರಲ್ಲ, ಆರಾಧನೆ ಮಾಡಕ್ ಬರಲ್ಲ, ಒಂದು ದಿನ ಪ್ರವಾದನೆ ಹೇಳಿಲ್ಲ ಅಂದ್ರೆ ಎಲ್ಲ ಒಳಗಡೆ ಅಡಗಿತ್ತು. ಪ್ರವಾದನೆ ವರ ಇತ್ತು, ಪ್ರಾರ್ಥನೆ ಮಾಡೋ ವರ ಇತ್ತು, ಅನೇಕ ದೆವ್ವ ಬಿಡಿಸುವಂಥ ವರ ಇತ್ತು. ಎಲ್ಲವೂ ದೇವರು ಅಡಗಿಸಿಟ್ಟಿದ್ರು. ಅವ್ರನ್ನ ಪ್ರಿಪೇರ್ ಮಾಡ್ತಾ ಇದ್ರು, ಅವ್ರನ್ನ ಸಿದ್ಧಪಡಿಸ್ತಾ ಇದ್ರು. ಒಂದು ದಿನ ದೇವರು ಹೇಳಿದ್ರು, ನೀನು ಟ್ಯಾಬ್ ಹಿಡ್ಕೊಂಡಿರೋದಕ್ಕಲ್ಲ ಮಗಳೇ ನಾನು ನಿನ್ನ ಕರೆದಿರೋದು. ಅನೇಕ ಸೇವಕರು ಬಂದು ನಾವು ಹೋಗುವಂಥ ಸಭೆಯಲ್ಲಿ ಅನೇಕ ಸೇವಕರು ಹೇಳ್ತಾ ಇದ್ರು, ನಿನ್ನ ಮೇಲೆ ಒಂದು ಉದ್ದೇಶ ಇದೆ, ನಿನ್ನ ಮೇಲೆ ಒಂದು ಕರೆ ಇದೆ, ನಿನ್ನನ್ನು ಸೇವೆಗಾಗಿ ದೇವರು ಕರೀತಾ ಇದ್ದಾರೆ ಅಂತ ಅನೇಕರು ಹೇಳ್ತಾ ಇದ್ರು. ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನಸ್ಸು ಊಹಿಸಿದ ರೀತಿಯಲ್ಲಿ ಅನೇಕರು ನಿನ್ನ ನೋಡಿ ಮೂಗಿನ ಮೇಲೆ ಬೆಟ್ಟಿಟ್ಕೊಳ್ಳೋ ಥರ ದೇವರು ನಿನ್ನನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳಿದ್ರು. ನಾವು ಒಂದು ದಿನ ಕೂಡ ಮನಸ್ಸಲ್ಲಿ ಕೂಡ ನಾವು ನೆನೆಸಿರ್ಲಿಲ್ಲ. ನನ್ನ ಹಸ್ಬೆಂಡ್ ವಾಕ್ಯ ಹೇಳ್ತಾರೆ, ದೆವ್ವ ಬಿಡಿಸ್ತಾರೆ, ರೋಗ
ರೋಗ ಸೌಖ್ಯ ಮಾಡ್ತಾರೆ ಅಂತೇಳಿ ಒಂದು ದಿನ ಕೂಡ ನಾವು ಕನಸು ಮನಸ್ಸಲ್ಲಿ ನೆನೆಸಿರ್ಲಿಲ್ಲ. ಆದರೆ ದೇವರ ವಾಗ್ದಾನ ಯಾವತ್ತಿಗೂ ಅದು ತಪ್ಪಿ ಹೋಗುದಿಲ್ಲ. ದೇವರು ಕೊಟ್ಟಂತ ಆಲೋಚನೆ ಎಂದಿಗೂ ಅದು ನಿಂತು ಹೋಗುದಿಲ್ಲ. ದೇವರ ಮಕ್ಕಳೇ, ಇವತ್ತು ಅವ್ರು ಎದ್ದು ನಿಂತ್ಕೊಂಡು ಅಭಿಷೇಕ ಯಾವಾಗ ಬೆಂಕಿಯಲ್ಲಿ ಊದಿಟ್ಟಿದ್ದ ಅಭಿಷೇಕ ಹೊರಗಡೆ ಬಂತು, ಇವತ್ತು ಅವ್ರು ಎದ್ದು ಪ್ರಕಾಶಿಸಿ ಅನೇಕರಿಗೆ ಇವತ್ತು ಮೂಗಿನ ಮೇಲೆ ಬೆಟ್ಟಿಟ್ಕೊಳ್ಳೋ ರೀತಿಯಲ್ಲಿ ಶಾಕ್ ಆಗಿದೆ. ದೇವರ ಮಕ್ಕಳೇ, ಇದು ಸುನಿಲ್ ಬ್ರದರ, ಇದು ಈತನ ಮಾತಾಡ್ತಾ ಇರೋದು ಈತನಿಂದನ, ಇದು ಏಕೆ ಅಂತೇಳಿ ಅನೇಕರಿಗೆ ನಂಬಕ್ಕೂ ಕೂಡ ಆಗ್ತಾ ಇಲ್ಲ, ಅನೇಕರಿಗೆ ಗ್ರಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅನೇಕರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೋಡಿ ದೇವರ ಮಕ್ಕಳೇ, ದೇವರು ಒಂದು ದಿನ ಹೊರಗಡೆ ತಂದ್ರೆ ಮರಿಯಾಗಿದ್ದಂಥ ಯೋಸೇಫನನ್ನ ಐಗುಪ್ತ ದೇಶಕ್ಕೆ ಇಸ್ರಾಯೇಲ್ ಆಗಿ ಮಾರ್ಪಡಿಸಿದ್ರು. ಯಾವುದೋ ಕುರಿ ಮೇಯಿಸ್ಕೊಂಡಿದ್ದಂಥ ದಾವಿದನನ್ನ ಅರಣ್ಯದಲ್ಲಿ ಕುರಿ ಮೇಯಿಸ್ತಾ ಇದ್ದಂಥ ದಾವಿದನನ್ನ ದೇವರ ಅಭಿಷೇಕ ಮಾಡಿದ್ರು. ದೇವರ ಮಕ್ಕಳೇ, ದಾವಿದನು ಕುರಿ ಮೇಯಿಸುವಾಗ ಅವನು ದೇವರನ್ನ ಆರಾಧನೆ ಮಾಡ್ತಾ ಇದ್ದ, ದೇವರನ್ನ ಸ್ತುತಿಸ್ತಾ ಇದ್ದ. ಸಿಂಹ ಬಂದ್ರು ಸಿಂಹನ ಎದುರಿಸಿ ನಿಂತ, ಕರಡಿ ಬಂದ್ರು ಕರಡಿನ ಕೊಲ್ಲುವಂತ ಒಂದು ಎದುರಿಸಿ ನಿಲ್ಲತಕ್ಕಂಥ ಒಂದು ಅಭಿಷೇಕ ಅವನ ಮೇಲೆ ಇತ್ತು. ಗೋಲಿಯಾತ ಶಕ್ತವಾದ ಭಯಂಕರವಾಗಿರುವಂಥ ಎತ್ತರವಾಗಿರುವಂಥ ಒಬ್ಬ ಗೋಲಿಯಾತನನ್ನು ಕೊಲ್ಲಬೇಕಾದ್ರೆ ಸಡನ್ ಆಗಿ ಎಲ್ಲ ಆಲ್ರೆಡಿ ದೇವರವನನ್ನು ಮರೆಯಾಗಿ ಅವನ ಅನೇಕ ಅಭಿಷೇಕಿಸಲ್ಪಟ್ಟಿದ್ದ. ದೇವರವನನ್ನು ಅಭಿಷೇಕ ಮಾಡಿದ್ರು. ಒಂದು ದಿನ ಅವನ ಹೊರಗಡೆ ತಗೊಂಡ್ಬಂದ್ರು. ದೇವರ ಮಕ್ಕಳೇ, ಯಾವಾಗ ಹೊರಗಡೆ ತಂದ್ರು ಆ ಗೋಲಿಯಾತನನ್ನು ಅಭಿಷೇಕ ಮಾಡತಕ್ಕಂಥ ಒಂದು ದಾವಿದನ್ನು ನೆಬಿಸಿದ ರೀತಿಯಲ್ಲಿ ಇವತ್ತು ಸೆರೆಯಲ್ಲಿದ್ದವ್ರನ್ನ, ಅನೇಕರನ್ನ ಬಂಧನದಲ್ಲಿರೋನ ಸೇವೆ ಮಾಡೋಕ್ಕಾಗದಿರೋ ಅನೇಕನ ದೇವರು ಏನು ಮಾಡಿದ್ರು, ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಬಂದರು. ಅದೇ ರೀತಿಯಾಗಿ ದೇವ್ರ ಮಕ್ಕಳೇ, ಅವ್ರು ಇನ್ನೂ ಬಂದಿಲ್ಲ ಅನಿಸುತ್ತೆ, ಶತ್ರು ಅವ್ರನ್ನ ಬಿಡ್ತಾ ಇಲ್ಲ ಬರೋದಕ್ಕೆ. ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ವಲ್ಪ ಸಮಯ ನಾವು ಪ್ರಾರ್ಥನೆ ಮಾಡೋಣ. ಈ ವಾಕ್ಯಕ್ಕಾಗಿ, ಕೀರ್ತನೆ ಭಾಗಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ 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 ಮಹೋನ್ನತನೇ ಸರ್ವಶಕ್ತನಾದ ದೇವರ ನಿತ್ಯನಾದ ತಂದೆ ಅಪ್ಪಾಜಿ, ಏಸಪ್ಪ ಕರ್ತನೆ, ಬರಬೇಕಾದವ್ರನ್ನ ಬರದ ಹಾಗೆ ಸೆರೆಯಲ್ಲಿ ಇಟ್ಕೊಂಡಿರುವಂಥ ಶತ್ರುವಿನ ಎಲ್ಲ ಬಂಧನಗಳಿಂದ ಕರ್ತನೆ, ಸೈತಾನ ಉರುಳಿನಿಂದ ಅವ್ರು ಬರಲಿ ಕರ್ತನೆ, ಯೇಸುವಿನ ನಾಮದಲ್ಲಿ ಬರದಾಗೆ ತಡೆ ಮಾಡ್ಕೊಂಡಿರುವಂಥ ಎಲ್ಲ ತಡೆಗಳು, ಎಲ್ಲ ಕಟ್ಟುಗಳು ಮುರಿಯಲು ಯೇಸುವಿನ ನಾಮದಲ್ಲಿ, ದುಷ್ಟ ಸೈತಾನೆ ಬಿಡಿ ಯೇಸುವಿನ ನಾಮದಲ್ಲಿ ಅವ್ರನ್ನ ಅಪ್ಪ ಬರೋದಕ್ಕೆ ಎಲ್ಲ ರೀತಿ ಅನುಕೂಲ ಮಾಡಿಕೊಡು. ಆರಾಧನೆ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ನಿಮ್ಮನ್ನು ಸ್ತುತಿಸೋದಕ್ಕೆ, ಕೀರ್ತನೆ ಭಾಗವನ್ನು ಹೇಳೋದಕ್ಕೆ ಎಲ್ಲ ರೀತಿಯ ಅವಕಾಶ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ ಮಾಡ್ತೀನಿ. ಏಸಪ್ಪ, ನಿನ್ನ ಆತ್ಮದಲ್ಲಿ ನಮ್ಮನ್ನು ನಡೆಸು ಪರಿಶುದ್ಧಾತ್ಮನೇ, ನಿನ್ನ ಬಲದಲ್ಲಿ ತುಂಬಿಸು, ನಿನ್ನ ಅಭಿಷೇಕದಲ್ಲಿ ತುಂಬಿಸು, ನಿನ್ನ ಸಾನ್ನಿಧ್ಯನ ಬಲವಾಗಿ ನಮ್ಮ ಮಧ್ಯದಲ್ಲಿ ಎಳೆದು ಬರಲಿ ರಾಜ. ಕೀರ್ತನೆ ಭಾಗವನ್ನು ಕೊಟ್ಟು ನಮ್ಮ ನಡೆಸಿದ ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಏಸಪ್ಪ. ಇದುವರೆಗೂ ಕರ್ತನೆ, ಆರಂಭದಿಂದ ಕೊನೆಯವರೆಗೂ ನೀ ನಮ್ಮ ಸಂಗಡ ಇದ್ದಿದ್ದಕ್ಕಾಗಿ ಸ್ತೋತ್ರ. ಈಗ ವಾಕ್ಯಕ್ಕೆ ಹೋಗುವಾಗ ಸಮಯದಲ್ಲಿ ಕರ್ತನೆ ಅಪ್ಪ, ದೇವದಾಸರು ವಾಕ್ಯ ತೆಗೆದುಕೊಳ್ಳುವಾಗ ಶಕ್ತವಾದ ರೀತಿಯಲ್ಲಿ, ಬಲವಾದ ರೀತಿಯಲ್ಲಿ ಅವನು ಉಪಯೋಗಿಸು ರಾಜ. ಅಪ್ಪ, ಅವ್ರ ಬಾಯಿ ತೆಗೆಯುವಾಗ ನೀನು ಮಾತಾಡು ಪರಿಶುದ್ಧಾತ್ಮನೇ. ಅಪ್ಪ, ನಿನ್ನ ಶಬ್ದ ಅಲ್ಲ ಕರ್ತನೆ, ಅಪ್ಪ ನಿನ್ನ ಶಬ್ದ ಮಾತ್ರ ಹೊರಗಡೆ ಬರಬೇಕು, ಅವರ ಶಬ್ದ ಅಲ್ಲಪ್ಪ. ಮಾನಸಿಕವಾದ ಶಬ್ದಗಳೆಲ್ಲ ದೈವಿಕ ಶಬ್ದಗಳು ವ್ಯಾಪರಿಸಲಿ ಕರ್ತನೆ, ಬೆಂಕಿಯಾಗಿ ಬಲವಾಗಿ ಅವನು ಉಪಯೋಗಿಸು. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತವಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ. ಆಮೇನ್ ಆಮೇನ್.